ರೀತಿಯಲ್ಲಿ ಮುಂದಿನ ಪ್ರಣಾಳಿಕೆ ಕೂಡ ಸದನ ಮುಗಿದ ತಕ್ಷಣ ಇವತ್ತು ನಮ್ಮ ಶ್ರೀರಾಮುಲು ಅವರಾಗಿರ್ಬೋದು, ಬಹುತೇಕ ವಾಲ್ಮೀಕಿ ನಾಯಕರುಗಳ ನೇತೃತ್ವದಲ್ಲಿ ಮುಂದಿನ ಹೋರಾಟ ಯಾವ ರೀತಿ ಇರಬೇಕು ಅನ್ನೋದು ಕೂಡ ತೀರ್ಮಾನ ಮಾಡ್ತಾ ಇದ್ದಾರೆ. ತಾವಿವತ್ತು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ, ಇವತ್ತು ರಾಜ್ಯದಲ್ಲಿ ಬರಗಾಲ ಇದೆ ಅಂತ ಹೇಳಿ. ಬರಗಾಲ ಇರೋದು ನಮ್ಮ ಉತ್ತರ ಕರ್ನಾಟಕಕ್ಕೆ ಜಾಸ್ತಿ. ಇವತ್ತು ವಿಷಯ ನಾನು ಹೇಳ್ತಾ ಇದ್ದೀನಿ, ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವುದೇ ಒಂದು ರೀತಿ ರೈತರ ಪರವಾಗಿ ನಮ್ಮ ಬರಗಾಲದಲ್ಲಿ ಇರುವಂಥ ರೈತರ ಸಂಕಷ್ಟ ನಿವಾರಣೆ ಮಾಡೋದಕ್ಕೆ ಮೊದಲು ಅವರು ಇವತ್ತು ನಮ್ಮ ರಾಜ್ಯದಲ್ಲಿ ಬರ ಅಂತೇಳಿ ಘೋಷಣೆ ಮಾಡಲಿ. ಅವರು ಬರ ಅಂತ ಘೋಷಣೆ ಮಾಡಿದರೆ ನಾವು ನಾಗೇಂದ್ರ ಹೋರಾಟವನ್ನು ಯಾವ ರೀತಿ ನಾವು ತಗೊಂಡೋಗ್ಬೇಕು ಅನ್ನೋದು ನಮಗೆ ಪಕ್ಷಕ್ಕೆ ಗೊತ್ತಿದೆ. ಭಾರತೀಯ ಜನತಾ ಪಕ್ಷ ಇದನ್ನು ಹೇಗೆ ತಗೊಂಡೋಗ್ಬೇಕು, ಅವರನ್ನು ಅಧಿಕಾರದಿಂದ ಕೆಳಗಿಳಿಸೋವರೆಗೂ ಕೂಡ, ವಜಾ ಮಾಡೋವರೆಗೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬುದ್ಧಿ ಕಲಿಸೋದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಚೆನ್ನಾಗಿ ಗೊತ್ತಿದೆ. ಬರ ಅಂತೇಳಿ ಇವತ್ತು ಅವರು ಘೋಷಣೆ ಮಾಡಲಿ. ರಾಜ್ಯದ ಮುಖ್ಯಮಂತ್ರಿಗಳು ಅಂದ್ರೆ ಇವತ್ತು ರಾಜ್ಯ ಸರ್ಕಾರ ನಿರುಪಯೋಗ ಆಗಿದೆನಾ? ನಿಮ್ಮ ಹತ್ರ ದಾಖಲಾತಿಗಳಿಲ್ಲನಾ? ಇವತ್ತು ನಿಮ್ಮ ತಹಸೀಲ್ದಾರ್ಗಳು, ನಾನೊಬ್ಬ ಶಾಸಕನಾಗಿ ಅಧಿಕಾರಿಗಳನ್ನ ಕರ್ಕೊಂಡು ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರುಗಳು, ತಂಡಗಳು ಇವತ್ತು ಇಡೀ ರಾಜ್ಯಾದ್ಯಂತ ಇವತ್ತು ಹೋರಾಟ ಮಾಡಿ ಮತ್ತು ವೀಕ್ಷಣೆ ಮಾಡಿ, ನಮ್ಮ ಪ್ರತಿಪಕ್ಷ ನಾಯಕರಾಗಿರುವಂಥ ಅಶೋಕ್ ಅವರಾಗಿರ್ಬೋದು, ವಿಜೇಂದ್ರ ಅವರಾಗಿರ್ಬೋದು, ನಾವೆಲ್ಲರೂ ಕೂಡ ವೀಕ್ಷಣೆ ಮಾಡಿ ಬರದ ದುಸ್ಥಿತಿ ಹೇಗಿದೆ ಅಂತೇಳಿ ಮಾಧ್ಯಮಗಳ ಮೂಲಕನೂ ತಗೊಂಡು ಬಂದಿದ್ದೀವಿ. ಹಾಗಿದ್ದಾಗ ಬರ ಅಂತ ನೀವು ಘೋಷಣೆ ಮಾಡಿ, ನೀವು ಬರ ಅಂತ ಘೋಷಣೆ ಮಾಡಿದ್ರೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅವ್ರು ರೆಡಿ ಇಲ್ಲ ಅವರು ಇವತ್ತು, ಅವರು ರೆಡಿ ಇಲ್ಲ. ಇವತ್ತು ಬರ ಘೋಷಣೆ ಮಾಡೋದಕ್ಕೆ ಈ ಸರ್ಕಾರಕ್ಕೆ ಅವರು ನಿಶ್ಶಕ್ತರಾಗಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಲ್ಲ ಲೆಕ್ಕಾಚಾರ ಇದ್ರೂ ಕೂಡ ಅವರು ಬರ ಅಂತ ಘೋಷಣೆ ಮಾಡಿದರೆ ನಾವು ಚರ್ಚೆಗೆ ನಾವು ಸಿದ್ಧವಾಗಿದ್ದೀವಿ ಯಾವುದೇ ಒಂದು ವಿಚಾರದಲ್ಲಿ. ಹಾಗಾಗಿ ನಾನು ಇನ್ನೂ ಒಂದು ನಿಮಗೆ ಒಂದು ಕ್ಯಾಲ್ಕುಲೇಷನ್ ಹೇಳ್ತೀನಿ. ನಾನು ಇವತ್ತು ನಮ್ಮ ದಲಿತ ಅಂತ ಹೇಳುವಂಥ ನಮ್ಮ ನಾಗೇಂದ್ರ ಅವರಿಗೆ ಮಾಧ್ಯಮಗಳ ಮೂಲಕ ನಾನು ಒಂದೇ ವಿಷಯ ಹೇಳ್ತೀನಿ. ನಾನು ನೋಡಿ, ಉನ್ನತ ಶಿಕ್ಷಣ ವಿದ್ಯಾವೇತನಕ್ಕೆ ಕನಿಷ್ಠ ಪಕ್ಷ ಇವತ್ತು 37,466 ಮಂದಿ ವಿದ್ಯಾರ್ಥಿಗಳಿಗೆ ಒಬ್ಬೊಬ್ಬರಿಗೆ 50,000 ರೂಪಾಯಿ ಹಣ ಕೊಡಬಹುದಾಗಿತ್ತು. ಅದೇ ಒಂದು ರೀತಿಯಲ್ಲಿ 5,352 ವಾಲ್ಮೀಕಿ ಜನಾಂಗದ ರೈತ ಕುಟುಂಬಗಳಿಗೆ ಒಬ್ಬೊಬ್ಬರಿಗೆ ಏನಿಲ್ಲ ಅಂದರೆ ಕೂಡ 50,000 ರೂಪಾಯಿ ಸಾಲ ಮತ್ತು 3 ಲಕ್ಷ ಸಹಾಯಧನ ಕೊಡುವಂಥ ಒಂದು ಕೆಲಸ ಆಗ್ಬೋದಾಗಿತ್ತು. ಅದೇ ಒಂದು ರೀತಿಯಲ್ಲಿ 18,733 ನವ ಉದ್ಯಮಿಗಳಿಗೆ, ಅದೇ ದಲಿತ ಕುಟುಂಬಗಳಿಗೆ ಇವತ್ತು ಒಬ್ಬೊಬ್ಬರಿಗೆ 25,000 ರೂಪಾಯಿ ಲೋನು ಮತ್ತು 25,000 ಸಬ್ಸಿಡಿ ಕೊಡ್ಬೋದಾಗಿತ್ತು. ಅದೇ ಒಂದು ರೀತಿಯಲ್ಲಿ 1,87,330 ST ಮಹಿಳೆಯರಿಗೆ, ಅಕ್ಕ ತಂಗಿಯರಿಗೆ, ತಾಯಂದಿರಿಗೆ ಒಬ್ಬೊಬ್ಬರಿಗೆ ಕನಿಷ್ಠ 10,000 ರೂಪಾಯಿ ಕೊಟ್ಟಿದ್ರೆ ಅವರೆಲ್ಲ ರೋಡ್ ಬದಿಯಲ್ಲಿ ಒಂದು ಸಣ್ಣ ಅಂಗಡಿಗಳು ಇಟ್ಕೊಂಡು ಬದುಕ್ತಾ ಇದ್ರು. 3 ಲಕ್ಷ ದಲಿತ ವಾಲ್ಮೀಕಿ ಕುಟುಂಬಗಳಿಗೆ ದ್ರೋಹ ಮಾಡಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ನಾಗೇಂದ್ರ ಅವರು, ನೀವು ದಲಿತ ಅಂತೇಳಿ ನಿಮ್ಮ ಭ್ರಷ್ಟಾಚಾರಕ್ಕೆ ಲೇಬಲ್ ಹಾಕೊಳ್ಳೋದಾದರೆ ನಾವು ಒಪ್ಪೋ ಪ್ರಶ್ನೆನೇ ಇಲ್ಲ. ನಿಮ್ಮಲ್ಲಿ ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಇದರಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಇನ್ವಾಲ್ವ್ಮೆಂಟ್ ಆಗಿದೆ. ನಾಗೇಂದ್ರನ ಅಡ್ಡ ಇಟ್ಕೊಂಡು ಅವನ ಮುಖಕ್ಕೆ, ಇವತ್ತು ನಾಗೇಂದ್ರ ಅವರ ಮುಖಕ್ಕೆ ಬೆಣ್ಣೆ ಹಚ್ಚಿಬಿಟ್ಟು ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಈ ಹಣವನ್ನು ದುರುಪಯೋಗ ಮಾಡಿಕೊಂಡು ಬಳ್ಳಾರಿ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನೇರವಾಗಿ ಅವ್ರ ರೆಕಾರ್ಡಲ್ಲಿದೆ. ಭರತ್ ರೆಡ್ಡಿಗೆ 3 ಕೋಟಿ, ಗಣೇಶ್ಗೆ 3 ಕೋಟಿ, ಡಾಕ್ಟರ್ ಶ್ರೀನಿವಾಸ್ಗೆ 3 ಕೋಟಿ, ತುಕಾರಾಮ್ಗೆ 3 ಕೋಟಿ, ಈ ರೀತಿ ಇಡೀ 10 ಗಣೇಶ್ಗೆ 3 ಕೋಟಿ, ಈ ರೀತಿ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರು 30-40 ಕೋಟಿ ಹಣ ಹಂಚಿರೋದು ವಿಜಯ್ ಕುಮಾರ್ ಅನ್ನೋಂಥ ನಾಗೇಂದ್ರ ಅವರ PA ಹೆಸರಲ್ಲಿ ರೆಕಾರ್ಡೆಡ್ ಆಗಿ ಇವತ್ತು ಸಿಕ್ಕಿರುವಂಥದ್ದು. ನೀವು ಯಾವ ಮುಖ ಇಟ್ಕೊಂಡು ಸಮರ್ಥಿಸ್ಕೊಳ್ತಾ ಇದ್ದೀರಿ?